ಹಾಯ್ ಎಲ್ಲರಿಗೂ. ವಿಯೆಟ್ನಾಂನ 2ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಹೋಚಿಮಿನ್ನಲ್ಲಿ ಮುಗಿಸಿ ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡು ದನಾಂಗಕ್ಕೆ ಬಂದಿದ್ದೀವಿ. ದನಾಂಗಿಂದ ಇವಾಗ ಮಾರ್ಬಲ್ ಮೌಂಟೇನ್ಸಿಗೆ ಹೊರಟಿದ್ದೀವಿ. ಬೆಳಿಗ್ಗೆ ನಿದ್ದೆ ಇಲ್ಲದೆ ಏನೂ ಇಲ್ಲದೆ ತುಂಬ ಸುಸ್ತಾಗಿದ್ದರಿಂದ ನನಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಶುರು ಮಾಡ್ತಿದ್ದೀನಿ. ಇಲ್ಲಿ ವಿಯೆಟ್ನಾಂನ ಸಮಯ 8:45 ಆಗಿದೆ. ನಮ್ಮ ಹೋಟೆಲ್ ಸ್ಪೆಷಾಲಿಟಿ ಏನಂದರೆ ಹೋಟೆಲ್ ಮುಂದೆನೇ ಬೀಚ್ ಇದೆ. ಸೊ ಹಿಂದೆ ಏನು ನೋಡ್ತಾ ಇದ್ದೀರಾ ಬೀಚಿಗೂ ಹೋಗ್ತೀನಿ, ಅಲ್ಲೂ ಎಲ್ಲ ತೋರಿಸ್ತೀನಿ ನಿಮಗೆ. ಅಷ್ಟೋ ತನಕ ಸ್ಟೇ ಟ್ಯೂನ್. ದನಾಂಗ್ನಿಂದ ಸುಮಾರು 7 ಕಿಲೋಮೀಟರ್ನಷ್ಟು ದೂರದಲ್ಲಿರೋ ಮಾರ್ಬಲ್ ಮೌಂಟೇನ್ಸ್ 5 ಲೈಮ್ಸ್ಟೋನ್ ಬೆಟ್ಟ ಗುಡ್ಡಗಳ ಸಮೂಹವಾಗಿದೆ. 5 ಬೆಟ್ಟ ಅಂದರೆ ಯಾವ್ದ್ಯಾವುದು ಅಂದರೆ, ಒಂದೊಂದು ಬೆಟ್ಟ ಕೂಡ ಪಂಚಭೂತಗಳನ್ನ ಪ್ರತಿನಿಧಿಸುತ್ತದೆ. ಮೆಟಲ್ ಅಂದರೆ ಲೋಹ, ವುಡ್ ಅಂದರೆ ಮರ, ಫೈರ್ ಬೆಂಕಿ, ವಾಟರ್ ಅಂದರೆ ನೀರು, ಹಾಗೂ ಭೂಮಿ ಅಂದರೆ ಅರ್ತ್. ಮುಖ್ಯವಾಗಿ ಈ ಬೆಟ್ಟಗಳಲ್ಲಿ ಇರುವಂತಹ ಟನಲ್ ಹಾಗೂ ಟವರ್ಗಳನ್ನು ಕಟ್ಟಿಸಿದವರು ಮಹಾಯಾನ ಬುದ್ಧರು ಹಾಗೂ ಎನ್ ರಾಜವಂಶದವರು. ಈ ಮಾರ್ಬಲ್ ಮೌಂಟೇನ್ಸ್ನಲ್ಲಿ ಮುಖ್ಯವಾಗಿ ನಾವು ಏನನ್ನು ನೋಡ್ಬೋದು ಅಂತ ನೀವು ಕೇಳಿದ್ರೆ, ನಾನು ಹೇಳೋದು ಮುಖ್ಯವಾಗಿ ಮೊದಲನೇದಾಗಿ ಕಾಣಿಸುವಂಥದ್ದು ಕ್ಸಾ ಲೋಯ್ ಟವರ್. ಕ್ಸಾ ಲೋಯ್ ಟವರ್ 28 ಮೀಟರ್ನಷ್ಟು ಉದ್ದ ಇದೆ ಹಾಗೂ ಒಳಗಡೆ 200ಕ್ಕೂ ಹೆಚ್ಚು ಬುದ್ಧನ ಪ್ರತಿಮೆಗಳನ್ನು ಹೊಂದಿದೆ. ಇದರ ನಂತರ ಬರೋದು ಟ್ಯಾನ್ ಥಾಯ್ ಪಗೋಡ ಅಂದರೆ ಬುದ್ಧಿಸ್ಟ್ ಟೆಂಪಲ್. ಈ ಪಗೋಡ 400 ವರ್ಷಕ್ಕಿಂತಲೂ ಹಳೆಯದು ಅಂತ ಹಿಸ್ಟ್ರಿ ನಮಗೆ ಹೇಳುತ್ತೆ. ಬೌದ್ಧ ಧರ್ಮದ ಬೋಧಿಸತ್ವ ಅಂತ ಏನು ಕರಿತೀವಿ, ಅದನ್ನು ಹೆಚ್ಚಾಗಿ ಪ್ರತಿನಿಧಿ ಮಾಡುವಂತಹ ಪಗೋಡ ಇದಾಗಿದೆ. ಇಲ್ಲಿ ಸಿ ಟವರ್ ವ್ಯೂ ಇತ್ತು ಅಂತ ಒಂದು ಹೇಳಿದ್ರು, ಆದರೆ ಅದಕ್ಕಿಂತ ಮೇಲೂ ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬೇಸಿಕಲಿ ಇಲ್ಲಿ ಪಗೋಡ ಅಂತ ಕೆಲವು ಪ್ಲೇಸಸ್ಗಳಿದೆ. ಪಗೋಡ ಅಂದರೆ ಟೆಂಪಲ್ಗಳು, ಬುದ್ಧಿಸ್ಟ್ ಟೆಂಪಲ್ಸ್ಗಳು ತುಂಬ ಇದೆ. ಯಾರೋ ಒಂದು ಗೈಡ್ ಹೇಳೋದನ್ನು ಕೇಳಿಸ್ಕೊಂಡೆ. ವಿಯೆಟ್ನಾಂ ಅಥವಾ ದನಾಂಗಲ್ಲೇ ಇರ್ಬೋದು, 3 ಕಡೆ ಪಗೋಡ, ಮೇನ್ ಪಗೋಡಗಳಿದೆಯಂತೆ. ಅವರ ನಂಬಿಕೆ ಏನಂದರೆ, ಈ 3 ದೇವಸ್ಥಾನ ಅಥವಾ ಬುದ್ಧಿಸ್ಟ್ ದೇವಸ್ಥಾನ ಇವರನ್ನು ಕಾಪಾಡ್ತಾ ಇದೆ ಅಂತ. ಸೊ ಇವಾಗ ಬಂದಿರೋದು ಮಾರ್ಬಲ್ ಮೌಂಟೇನ್ಸ್ನ ಕೇವ್ ಒಳಗೆ. ತುಂಬ ಬಕ್ಕೊಂಡು ಬರಬೇಕು. ತುಂಬ ಚೆನ್ನಾಗಿದೆ. ಅವರ ದೈವದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಈ ಮಾರ್ಬಲ್ ಮೌಂಟೇನ್ಸ್ನಲ್ಲಿ ಇರುವಂತಹ ಗುಹೆಗಳು ಅಂದರೆ ಕೇವ್ಸ್. ಅದರಲ್ಲೂ ಇಲ್ಲಿರುವ ಆಮ್ ಫೂ ಕೇವ್ ಬಹಳ ಸ್ಪೆಷಲ್ ಆಗಿದೆ. ಯಾಕಂದರೆ ಈ ಕೇವ್ ನಮಗೆ ಬೌದ್ಧ ಧರ್ಮದಲ್ಲಿ ನರಕವನ್ನು ಹೇಗೆ ವರ್ಣಿಸಲಾಗಿದೆ ಅಂತ ತಿಳಿಸ್ಕೊಡುತ್ತೆ. ಈ ಕೇವ್ ಹೇಗಿದೆ ಅಂದರೆ, ನಾವು ಕೂಡ ಭೂಮಿಯ ಒಳಭಾಗಕ್ಕೆ ಹೋಗ್ತಾ ಅದೇ ನೇರಕ್ಕೆ ಇಟ್ಟಿರೋ ಪ್ರತಿಮೆಗಳು ಹಾಗೂ ಚಿತ್ರಗಳಿಂದ ಆ ನರಕದ ವರ್ಣನೆಯನ್ನು ತಿಳ್ಕೊಬೋದು. ತುಂಬ ಕಡೆ ಬುದ್ಧನ ಐಡಲನ್ನೇ ನೋಡಿದ್ವಿ. ಚೆನ್ನಾಗಿತ್ತು. ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇನ್ನೂ ಮೇಲೆ ಹತ್ತುತ್ತಾ ಇದ್ದೀನಿ. ನೋಡೋಣ ಮೇಲ್ಗಡೆ ವ್ಯೂ ಹೇಗಿದೆ ಅಂತ.
ಸೊ ಹಾಯ್ ಗೈಸ್, ವಿಯೆಟ್ನಾಮ್ನ ಸಮಯ ಈಗ ಸಂಜೆ 5:30 ಆಗಿದೆ. ಬೆಳಗ್ಗೆ ಮಾರ್ಬಲ್ ಮೌಂಟೇನ್ಸ್ ಮುಗಿಸಿ ವಾಪಸ್ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಇವಾಗ ಬಂದಿರೋದು ಹೋಯಾನ್ ಅಂತ. ಹೋಯಾನ್ ಲ್ಯಾಂಟನ್ ವಿಲೇಜ್ ಅಂತಲೇ ಫೇಮಸ್ಸು. ಸಂಜೆ ಹೊತ್ತು ಇಡೀ ರೋಡನ್ನು ಗೂಡು ದೀಪದ ಜೊತೆಗೆ ಡೆಕೋರೇಟ್ ಮಾಡ್ತಾರೆ. ಅದನ್ನೇ ನೋಡೋಕೆ ಬಂದಿದ್ದೀವಿ. ದೀಪಗಳಿಂದ ಕೂಡಿದ ಬೀದಿಗಳು, ಉತ್ತಮ ವಾಸ್ತುಶಿಲ್ಪಗಳಿಂದ ಕೂಡಿದ ಕಟ್ಟಡಗಳು, ಇದೊಂದು ಕನಸುಗಳಿಂದ ಕೂಡಿದ ಮಾಯಾನಗರಿ ಅಂತಾನೆ ವರ್ಣನೆ ಮಾಡ್ಬೋದು. ದನಾಂಗ್ ಪಟ್ಟಣದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಹೋಯಾನ್ ಥೂಬಾ ನದಿ ದಂಡೆಯ ಮೇಲಿರುವಂಥ ಪಟ್ಟಣ. ಯುನೆಸ್ಕೋಯಿಂದ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂಬ ಮನ್ನಣೆ ಕೂಡ ಪಡೆದಿದೆ. 2ನೇ ಶತಮಾನದಿಂದಲೇ ವ್ಯಾಪಾರಕ್ಕೆ ಪ್ರಸಿದ್ಧಿ ಪಡೆದಂತಹ ಈ ಪಟ್ಟಣ ಇಂದಿಗೂ ವರ್ಣರಂಜಿತವಾಗಿ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿದೆ. ಹೋಯಾನ್ನ ಓಲ್ಡ್ ಕ್ವಾರ್ಟರ್ನಲ್ಲಿ ಇರುವಂತಹ 5-6 ಮ್ಯೂಸಿಯಂಗಳು ಈ ಹೋಯಾನ್ ಪಟ್ಟಣದ ವಿಸ್ತಾರವಾದ ಚರಿತ್ರೆಯನ್ನು ಪ್ರತಿಯೊಂದು ಪ್ರವಾಸಿಗರಿಗೆ ತಿಳಿ ಹೇಳುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರೋದು ಹೋಯಾನ್ನ ಟ್ರೇಡ್ ಆ್ಯಂಡ್ ಸೆರಾಮಿಕ್ಸ್ ಮ್ಯೂಸಿಯಂ. ಸೆರಾಮಿಕ್ಸ್ ಮಾತ್ರ ಅಲ್ಲ, ಇದ್ರ ಜೊತೆಗೆ ಕ್ವಿಲ್ಲಿಂಗ್ ಆರ್ಟ್ ಬಗ್ಗೆ ಕೂಡ ಈ ಮ್ಯೂಸಿಯಂನಲ್ಲಿ ನಾವು ಬಹಳನೇ ತಿಳ್ಕೊಂಡ್ವಿ. ಪಾಟ್ರಿಯಿಂದ ಹಿಡಿದು ವ್ಯಾಪಾರದವರೆಗೂ ಪ್ರತಿಯೊಂದು ವಿಷಯದ ಬಗ್ಗೆ, ಈ ಪಟ್ಟಣದ ಬಗ್ಗೆ ಸುಂದರವಾಗಿ ಹಾಗೂ ವಿಸ್ತಾರವಾಗಿ ಎಲ್ಲ ಪ್ರವಾಸಿಗರಿಗೆ ತಿಳಿ ಹೇಳುತ್ತೆ. ಇಷ್ಟಾದ್ಮೇಲೂ ನಮಗೆ ಕಾಡ್ತಿರೋ ಕಟ್ಟ ಕಡೆಯ ಪ್ರಶ್ನೆ, ಈ ಜಾಗವನ್ನು ಲ್ಯಾಂಟನ್ ವಿಲೇಜ್ ಅಂತ ಯಾಕೆ ಕರೀತಾರೆ? ನೂರಾರು ವರ್ಷಗಳ ಹಿಂದೆ ಚೈನಾ ಹಾಗೂ ಜಪಾನ್ ದೇಶದವರು ಈ ಗೂಡು ದೀಪದ ಕಾನ್ಸೆಪ್ಟ್ನ ಈ ದೇಶಕ್ಕೆ ತಂದ ಮೇಲೆ ಜನರೇನು ಮಾಡಿದ್ರು, ಪ್ರತಿ ಹುಣ್ಣಿಮೆಯ ದಿನ ಇಡೀ ಪಟ್ಟಣದಲ್ಲಿ ಎಲೆಕ್ಟ್ರಿಸಿಟಿಯನ್ನು ತೆಗೆದು ಗೂಡು ದೀಪದಿಂದ ಇಡೀ ಪಟ್ಟಣವನ್ನೇ ಅಲಂಕಾರ ಮಾಡಿ ಲ್ಯಾಂಟನ್ ಫೆಸ್ಟಿವಲ್ನ ಆಚರಣೆ ಮಾಡ್ತಾರೆ. ಜನರ ನಂಬಿಕೆ ಏನಂದರೆ ಈ ಗೂಡು ದೀಪ ಅದೃಷ್ಟ ಅಂದರೆ ಲಕ್, ಸಂತೋಷ ಅಂದರೆ ಹ್ಯಾಪಿನೆಸ್ ಹಾಗೂ ಸಮೃದ್ಧಿ ಅಂದರೆ ಪ್ರಾಸ್ಪರಿಟಿಯ ಸಂಕೇತ ಆಗಿದೆ ಅಂತ. ವಿವಿಧ ಬಣ್ಣಗಳಲ್ಲಿ ಸಿಗುವಂಥ ಈ ಗೂಡು ದೀಪ ಹೋಯಾನ್ನ ಸಂಪ್ರದಾಯವನ್ನು ಮಾತ್ರ ಸೂಚಿಸಿದೆ. ಅವರ ನಂಬಿಕೆ ಏನಂದರೆ ಗೂಡು ದೀಪ ನಂಬಿಕೆ ಹಾಗೂ ವಿಶ್ವಾಸವನ್ನು ಎತ್ತಿ ಹಿಡಿಯುತ್ತೆ ಅಂತ. ಇದನ್ನು ನದಿಗೆ ಬಿಡೋದ್ರಿಂದ ತಾವು ಅಂದ್ಕೊಂಡಿರೋ ಕೆಲಸ ಈಡೇರುತ್ತೆ ಅಂತ ಕೆಲವು ಜನರು ನಂಬೋದಾದರೆ, ಇನ್ನು ಕೆಲವು ಜನರು ಏನು ಹೇಳೋದಂದರೆ ಹಳೆ ಕೆಟ್ಟ ನೆನಪುಗಳನ್ನು ದೀಪದೊಂದಿಗೆ ಹರಿಬಿಟ್ಟು ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಬೇಕು ಅಂತ. ಇದನ್ನೆಲ್ಲ ಅನುಕರಣೆ ಮಾಡಿ ನಾವು ಕೂಡ ಒಂದು ಗೂಡು ದೀಪವನ್ನು ನದಿಯಲ್ಲಿ ಹರಿಬಿಟ್ವಿ. ಸೊ ಬೆಳಿಗ್ಗೆ ಬೀಚ್ ನೋಡಿಕೊಂಡು ಇವಾಗ ಬಾಣ ಹಿಲ್ಸ್ಗೆ ಬಂದಿದ್ದೀವಿ. ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಇಲ್ಲೇ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಅವ್ರದ್ದೇ ಫ್ರೀ ಟ್ರಾನ್ಸಿಟ್ ಬಸ್ ಇದೆ, ಅದು ಹತ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಸಖತ್ತಾಗಿದೆ. ನಮ್ಮ ಕಡೆ ಕೂರ್ಗ್ ವೆದರ್ ಇರುತ್ತಲ್ಲ ಹಾಗೆ ಇದೆ. ಎಂಜಾಯ್ ಮಾಡೋಣ. ಈ ಪ್ರದೇಶ ದನಾಂಗ್ ಪ್ರದೇಶದಿಂದ ಸುಮಾರು 25 ಕಿಲೋಮೀಟರ್ನಷ್ಟು ದೂರದಲ್ಲಿದ್ದರೂ ಒನ್ ಆಫ್ ದ ಬೆಸ್ಟ್ ಡೆಸ್ಟಿನೇಷನ್ಸ್ ಅಂತಲೇ ಹೇಳ್ಬೋದು. ಟ್ರಾಂಗ್ಸಾನ್ ಬೆಟ್ಟ ಪ್ರದೇಶದಲ್ಲಿರುವ ಈ ಜಾಗವನ್ನು ಹೋಗಬೇಕಂದ್ರೆ ಅವರು ನಿರ್ಮಾಣ ಮಾಡಿರೋ ಕೇಬಲ್ ಕಾರ್ನಿಂದನೇ ಹೋಗಬೇಕು. ದಟ್ಟ ಕಾಡು ಮೇಡುಗಳನ್ನು ದಾಟಿ ವೈವಿಧ್ಯಮಯ ಜಲಪಾತಗಳನ್ನು ಆನಂದಿಸಿ ಬೆಟ್ಟ ಗುಡ್ಡಗಳ ಸೊಬಗನ್ನು ಕಂಡು ಸುಮಾರು 20-25 ನಿಮಿಷಗಳ ಕಾಲ ಇದೇ ಕೇಬಲ್ ಕಾರ್ನಲ್ಲಿ ಹೋಗ್ತಾ ಇರಬೇಕು. ಅದಕ್ಕೆ ಇದು ಲಾಂಗೆಸ್ಟ್ ನಾನ್ ಸ್ಟಾಪ್ ಸಿಂಗಲ್ ಟ್ರ್ಯಾಕ್ ಕೇಬಲ್ ಕಾರ್ ಅಂತ ಕರೆಯೋದು. 1487 ಮೀಟರ್ ಅಂದರೆ ಸುಮಾರು 5000 ಅಡಿ ಎತ್ತರದಷ್ಟು ಇದೆ ಈ ಜಾಗ.
ಬಾಣ ಹಿಲ್ಸಿಗೆ ಬಂದಿದ್ದೀವಿ. ಕೇಬಲ್ ಕಾರಿಂದ ಒಂದು ಎಷ್ಟೋ ಮೇಲ್ ಬಂದು ಒಂದು ಮೌಂಟೇನ್ ಟ್ರೈನಲ್ಲಿ ಬಂದು ಈಗ ಗೋಲ್ಡನ್ ಬ್ರಿಡ್ಜ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೋಲ್ಡನ್ ಬ್ರಿಡ್ಜ್ ಹೇಗಿದೆ ಅಂದರೆ ಬ್ರಿಡ್ಜನ್ನು ಯಾರೋ ಕೈಯಲ್ಲಿ ಹಿಡ್ಕೊಂಡಾಗ ಕಾಣಿಸುತ್ತೆ. ವೆದರ್ ತುಂಬ ಚೆನ್ನಾಗಿದೆ, ಮಂಜಾಗಿದೆ. ಲೆಟ್ಸ್ ಎಕ್ಸ್ಪ್ಲೋರ್. ಸೊ ಇದೇ ಬಾಣ ಹಿಲ್ಸ್ನ ಫೇಮಸ್ ಗೋಲ್ಡನ್ ಬ್ರಿಡ್ಜ್. ಫಾಗ್ ಅಂತೂ ಸಕ್ಕತ್ತಾಗಿದೆ. ಮಧ್ಯಾಹ್ನ 1 ಗಂಟೆ ಆದ್ರೂ ಏನೂ ವ್ಯೂನೇ ಕಾಣಿಸ್ತಿಲ್ಲ. ಸೊ ಫಾಗ್ ಎಷ್ಟು ಮಟ್ಟಿಗಿದೆ ಅಂತ ನೀವೇ ಯೋಚನೆ ಮಾಡಿ. ತುಂಬ ಚೆನ್ನಾಗಿದೆ, ಜನನೂ ಚೆನ್ನಾಗಿದ್ದಾರೆ, ಪ್ಲೇಸ್ ಕೂಡ ಚೆನ್ನಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ವಿ ಆರ್ ಇನ್ ದ ಡ್ರೀಮ್ ಲ್ಯಾಂಡ್. ಸನ್ವರ್ಲ್ಡ್ ಬಾಣ ಹಿಲ್ಸಲ್ಲಿ ಗೋಲ್ಡನ್ ಬ್ರಿಡ್ಜ್ ಜೊತೆಗೆ ಇನ್ನೂ ಹಲವಾರು ಅಟ್ರಾಕ್ಷನ್ಸ್ಗಳಿದೆ. ಒಂದು ಪಗೋಡ ಇದೆ, ಮತ್ತು ಇಲ್ಲಿ ಬಂದಿರೋದು ಇವಾಗ ಫ್ಲವರ್ ಗಾರ್ಡನ್ಗೆ. ತುಂಬ ಚೆನ್ನಾಗಿದೆ, ಡೆಕೋರೇಟ್ ಮಾಡಿದ್ದಾರೆ. ಫ್ರೆಂಚ್ ಸ್ಟೈಲಲ್ಲಿ ಫ್ಲವರ್ ಗಾರ್ಡನ್ಸ್ನ ಇಟ್ಟಿದ್ದಾರೆ. ನೋಡೋಕ್ಕಂತೂ ಸಕ್ಕತ್ತಾಗಿದೆ. ದಿನದಿಂದ ದಿನಕ್ಕೆ ಟ್ರಿಪ್ಪು ತುಂಬ ಚೆನ್ನಾಗಾಗ್ತಿದೆ. ಅಭಿಮನ್ಯು ಚಕ್ರವ್ಯೂಹ ಕೇಳಿರ್ತೀರ, ಆದರೆ ನಾನೀಗ ಅಂಥದ್ದೇ ಚಕ್ರವ್ಯೂಹಕ್ಕೆ ಬಂದಿದ್ದೀನಿ. ದಿಸ್ ಈಸ್ ದ ಮೇಜ್ ಗಾರ್ಡನ್. ಸೊ ಗಾರ್ಡನ್ನ ಒಂದು ಮೇಜ್ ರೀತಿಲಿ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲಿ ಹೋಗ್ತಿದ್ದೀನಿ ನಂಗಂತೂ ಗೊತ್ತಿಲ್ಲ. ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ನಡ್ಕೊಂಡು ಬರ್ತಾ ಇದ್ದೀನಿ. ಹೋಪ್ಫುಲ್ಲಿ ಎಕ್ಸಿಟ್ ಸಿಗುತ್ತೆ ನನಗೆ. ಓಕೆ, ಇನ್ನು ಗುರು ಬರೀ ಯೂಟರ್ನ್ಗಳೇ ಇದ್ದಾವೆ. ಓಕೆ, ನೈಸ್. ಇಲ್ಲೊಂದು ಚೆನ್ನಾಗಿದೆ ತುಂಬ. ಓಕೆ, ಇಲ್ಲಿ ಎರಡು ಜಾಗ ಇದೆ. ಓಕೆ, ಓ ನೈಸ್. ಎಕ್ಸ್ಪ್ಲೋರ್ ಮಾಡೋರಿಗೆ ಅಂತೂ ಹೇಳಿ ಮಾಡಿಸಿದ ಜಾಗ ಇದು. ನೋಡೋಣ, ಹೋಪ್ಫುಲಿ ಐ ವಿಲ್ ಫೈಂಡ್ ದ ಎಕ್ಸಿಟ್. ಎಕ್ಸಿಟ್ ಸಿಕ್ತು. ಎಸ್, ಗೋಲ್ಡನ್ ಬ್ರಿಡ್ಜ್ ಕಡೆಯಿಂದ ಇವಾಗ ನಾವು ಬಂದಿರೋದು ಫ್ಯಾಂಟಸಿ ಪಾರ್ಕಿಗೆ. ಇದು ಆಲ್ಮೋಸ್ಟ್ ಬೆಟ್ಟದ ಟಾಪ್ ಮೋಸ್ಟ್ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ಇಲ್ಲಿ ಬಂದಿರೋದು ದ ಮೂನ್ ಕ್ಯಾಸಲ್ ಅಂತ. ತುಂಬ ಚೆನ್ನಾಗಿದೆ. ಸೊ ಇವಾಗ ಬಾಣ ಹಿಲ್ಸಲ್ಲಿ ಫೇಮಸ್ ಇರೋದು ಆಲ್ಪೈನ್ ಕೋಸ್ಟರ್ ಅಂತ. ಇದು ರೋಲರ್ ಕೋಸ್ಟರ್ ಥರ, ಆದರೆ ಇಡೀ ಚಿಕ್ಕ ಕೋಸ್ಟರ್ ಒಬ್ಬರೇ ಕೂತಿರ್ತೀವಿ. ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಟಿಕೆಟ್ಗೆ ತುಂಬ ಕ್ಯೂ ಇದೆ, ನಿಂತಿದ್ದೀನಿ. ನೋಡೋಣ. 1.5 ಲಕ್ಷ ಕೊಡಬೇಕು ವಿಯೆಟ್ನಾಮ್ ಕರೆನ್ಸಿಲಿ ಹೋಗ್ಬೇಕಂದ್ರೆ. ಒಬ್ಬರಿಗೆ 70,000. ನೋಡೋಣ ಹೆಂಗಿದೆ ಅಂತ. ಸ್ಟೇ ಟ್ಯೂನ್ಡ್.